ಮೈಸೂರಿನ ಎಸ್ಎಂ ಪೈಲ್ಸ್ ಪಿಸ್ತೂಲ ಕ್ಲಿನಿಕ್ ವೈದ್ಯನ ಮತ್ತೊಂದು ಕರ್ಮಕಾಂಡ ಬಯಲು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿದೆ ಎಸ್ಎಂ ಪೈಲ್ಸ್ ಕ್ಲಿನಿಕ್ ಅಕ್ರಮ ಆಸ್ಪತ್ರೆಗಳು. ಎಂಬಿಎ ಮಾಡಿದ ಪದವೀಧರ ಬಿಯುಎಂಎಸ್ ಓದಿಕೊಂಡ ಯುನಾನಿ ವೈದ್ಯನ ಖತರ್ನಾಕ್ ಸ್ಟೋರಿ. ಎಂಬಿಎ ಓದಿ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ ನೂರುಲ್ಲಾ ಬಿಯುಎಂಎಸ್ ಪಾಸ್ ಮಾಡಿದ್ದೆ ರೋಚಕ. ಎಸ್ಎಂ ಪೈಲ್ಸ್ ಪಿಸ್ತೂಲ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ಕೊಡ್ತಿದ್ದಾರೆ ಅಪರಾಧ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳು. ನೂರುಲ್ಲಾ ಹೆಸರಿನಲ್ಲಿವೆ 10ಕ್ಕೂ ಹೆಚ್ಚು ಕ್ಲಿನಿಕ್ಗಳು. ವೈದ್ಯ ವೃತ್ತಿಯನ್ನು ಬಿಸಿನೆಸ್ ಮಾಡಿಕೊಂಡ ಆಸಾಮಿ. ಮಳವಳ್ಳಿಯಲ್ಲಿ ಭಾರತ್ ಪೈಲ್ಸ್, ಮೈಸೂರಿನಲ್ಲಿ ಎಸ್ಎಂ ಪೈಲ್ಸ್. 420 ನೂರುಲ್ಲಾ ಮಾಡಿದ್ದೆಲ್ಲ ಅಕ್ರಮ. ನಕಲಿ ಅಂಕಪಟ್ಟಿ ಮೂಲಕ ವೈದ್ಯನಾದ ದಗಲ್ಬಾಜಿ ನೂರುಲ್ಲಾ ವಿರುದ್ಧ ದೂರು ದಾಖಲಿಸಿದ ಪೊಲೀಸರು. ರಾಜ್ಯದಲ್ಲಿ ಅಸಲಿ ವೈದ್ಯರಿಗಿಂತ ನಕಲಿ ವೈದ್ಯರ ಹಾವಳಿ ಮಿತಿಮೀರಿದೆ. ರೋಗಿಗಳ ಸಂಖ್ಯೆ ಹೆಚ್ಚಾದಂತೆ ದುಡ್ಡು ಮಾಡೋ ದುರುದ್ದೇಶದಿಂದ 420 ವೈದ್ಯರು ಗಲ್ಲಿಗಳಲ್ಲಿ ಸೃಷ್ಟಿಯಾಗ್ತಿದ್ದಾರೆ. ಕೆಇಬಿ ನೌಕರ, ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ರೌಡಿಗಳು, ನಿರುದ್ಯೋಗಿಗಳು ಸಹ ವೈದ್ಯ ವೃತ್ತಿ ನಡೆಸುತ್ತಿದ್ದಾರೆ. ಅಂದ್ರೆ ನಾವು ನೀವೆಲ್ಲ ಮನುಕುಲದ ಅಂಚಿಗೆ ಬಂದು ನಿಂತಿದ್ದೇವೆ ಎಂದಷ್ಟೇ ಹೇಳಬಹುದು. ಮೈಸೂರಿನ ಕೆಜಿ ಕೊಪ್ಪಲು ಮುಖ್ಯ ರಸ್ತೆಯಲ್ಲಿರುವ ಎಸ್ಎಂ ಪೈಲ್ಸ್ ಪಿಸ್ತೂಲ ಕ್ಲಿನಿಕ್ ಬಡ ರೋಗಿಗಳಿಗೆ ಬರೆ ಎಳೆಯುತ್ತಿರುವುದು ಹಳೆ ವಿಚಾರ. ಅಲ್ಲಿರುವ ವೈದ್ಯರು ಖಾಸಗಿ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಎಂಬಿಎ ಗ್ರಾಜ್ಯುಯೇಟ್ ಅಂದ್ರೆ ನೀವು ನಂಬತಿರಲು ಸಾಧ್ಯವಿಲ್ಲ. ಯಾಕಂದ್ರೆ ಅದಕ್ಕೆ ಪೂರಕ ಸಾಕ್ಷಿ ಸಿಕ್ಕಿದ್ದು ಈತ ವಿಜ್ಞಾನ ವಿಭಾಗದ ಯಾವೊಂದು ಕೋರ್ಸ್ ಅನ್ನು ಮಾಡದೆ ನೇರ ಡಾಕ್ಟರ್ ಪಟ್ಟ ಗಿಟ್ಟಿಸಿಕೊಂಡ ಜಗತ್ ನೂರುಲ್ಲಾ ಅಂದ್ರೆ ತಪ್ಪಾಗೋದಿಲ್ಲ. ಇದೇನಪ್ಪ ಈ ರೀತಿಯ ಶಬ್ದ ಬಳಕೆ ಎಂದುಕೊಂಡ್ರೆ ಕ್ಷಮೆ ಇರಲಿ. ಈ 420 ನೂರುಲ್ಲಾ ಎಂಬಿಬಿಎಸ್ ಓದಿದ ಡಾಕ್ಟರ್ಸ್ಗಳನ್ನೇ ತನ್ನ ಮಾತಿನಿಂದ ಮಕ್ಕಡೆ ಮಲಗಿಸಿ ಬಿಡ್ತಾನೆ. ಅಂತಹ ಕ್ರಿಮಿನಲ್ ಬ್ರೈನ್ ಈತನ ತಲೆಯೊಳಗಿದೆ. ಈತ ಎಷ್ಟರ ಮಟ್ಟಿಗೆ ಚಾಲಾಕಿ ಹೈದ ಅಂದ್ರೆ ನಕಲಿ ಅಂಕಪಟ್ಟಿ ಸೃಷ್ಟಿ ಮಾಡಿ ಬಿಯುಎಂಎಸ್ ಸರ್ಟಿಫಿಕೇಟ್ ಪಡೆದು ಒಂದು ಕಡೆ ಕೆಪಿಎಂಇ ನೋಂದಣಿ ಮಾಡಿಸಿ ರಾಜ್ಯದ ತುಂಬಾ ಕ್ಲಿನಿಕ್ ಓಪನ್ ಮಾಡಿರೋ ದಗಲ್ಬಾಜಿ ವೈದ್ಯ. ಇಷ್ಟಕ್ಕೆ ನಿಲ್ಲದ ಇವನ ಪುರಾಣ ರಾಜ್ಯದ 10ಕ್ಕೂ ಹೆಚ್ಚು ಕಡೆ ಕ್ಲಿನಿಕ್ ತೆರೆದು ಕ್ರೈಮ್ಗಳಲ್ಲಿ ಭಾಗಿಯಾಗಿ ಪೊಲೀಸರ ಲಾಠಿ ರುಚಿ ನೋಡಿದ ವ್ಯಕ್ತಿಗಳನ್ನೇ ಡಾಕ್ಟರ್ ಎಂದು ನಾಮಕರಣ ಮಾಡಿದ ರಾಜ್ಯ ಕಂಡ ಎಜುಕೇಶನಲ್ ಕ್ರಿಮಿನಲ್ ಈತ ಅಂದ್ರೆ ಯಾವುದೇ ತಪ್ಪಾಗೋದಿಲ್ಲ. ಹಾಸನ, ತುಮಕೂರು, ತುರುವೇಕೆರೆ, ಚನ್ನರಾಯಪಟ್ಟಣ, ಮಂಡ್ಯ, ಮಳವಳ್ಳಿ ಹಬ್ಬ ಒಂದೇ ಕೆಪಿಎಂಇ ನೋಂದಣಿಗೆ ಎಲ್ಲ ಜಿಲ್ಲೆಗಳಲ್ಲೂ ಕ್ಲಿನಿಕ್ ತೆರೆದಿರುವ ಈ 420 ಆಸಾಮಿ ಕೆಇಬಿ ಲೈನ್ಮೆನ್, ಅನ್ಎಜುಕೇಟೆಡ್ಸ್, ಕ್ರೈಮ್ ರೆಕಾರ್ಡ್ ಹೋಲ್ಡರ್ಗಳನ್ನು ಕರೆತಂದು ಡಾಕ್ಟರ್ ಎಂದು ರೋಗಿಗಳಿಗೆ ನಂಬಿಸಿ ಲಕ್ಷ ರೂಪಾಯಿ ವಸೂಲಿ ಮಾಡ್ತಿದ್ದಾನೆ ಎಂಬ ಆರೋಪವಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಜಿಎಂ ರಸ್ತೆಯಲ್ಲಿ ಭಾರತ್ ಪೈಲ್ಸ್ ಕ್ಲಿನಿಕ್ ಎಂದು ಕೆಪಿಎಂಇ ನೋಂದಣಿ ಮಾಡಿಸಿ ಮೈಸೂರು ಸೇರಿದಂತೆ ಹಲವು ಕಡೆ ನಕಲಿ ಕ್ಲಿನಿಕ್ ತೆರೆದು ಹಗಲು ದರೋಡೆ ಮಾಡ್ತಿದ್ದಾನೆ ಖತರ್ನಾಕ್ ನೂರುಲ್ಲಾ. ಅಸಲಿಗೆ ಈತ ಓದಿರೋದು ವಾಣಿಜ್ಯ ವಿಭಾಗ ಅಂದ್ರೆ ಕಾಮರ್ಸ್ ಸ್ಟೂಡೆಂಟ್. ಎಂಬಿಎ ಪದವೀಧರ, ಖಾಸಗಿ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಹೆಡ್. ಸಂಬಳಕ್ಕೆ ಕೈಚಾಚೋ ಬದಲು ಮೆಡಿಕಲ್ ಕ್ರೈಮ್ಗೆ ಕೈಚಾಚಿ ಬಡ ರೋಗಿಗಳ ರಕ್ತ ಹೀರಲು ಸಜ್ಜಾಗಿ ನಿಂತ ಖತರ್ನಾಕ್ ಹೈದ. ಇವನ ಬಳಿ ಹೋದ ಪೈಲ್ಸ್ ರೋಗಿಗಳು ಬದುಕಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಯಾಕಂದ್ರೆ ಲೆಕ್ಕಾಚಾರದ ವಿದ್ಯೆ ಜೀವ ಉಳಿಸೋದಕ್ಕೆ ಬರುತ್ತಾ. ಈತನ ನೌಟಂಕಿ ಆಟ ತಿಳಿದ ಮೈಸೂರಿನ ಡಿಎಚ್ಒ ಈತನ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದ್ರು. ಎಸ್ಎಂ ಪೈಲ್ಸ್ ಪಿಸ್ತೂಲ ಕ್ಲಿನಿಕ್ ಕದ ಮುಚ್ಚಿಸಿದ್ರು. ಇದರಿಂದ ಕುಪಿತಗೊಂಡ ಚಾಲಾಕಿ ಆಡಿದ್ದು ಹೈ ಡ್ರಾಮಾ. ಡಿಎಚ್ಒ ಕಚೇರಿಗೆ ನುಗ್ಗಿದ ಚಾಲಾಕಿ ನೂರುಲ್ಲಾ ಕೆಲಸ ಮಾಡ್ತಿದ್ದ ಹೆಣ್ಮಕ್ಕಳಿಗೆ ಬೆದರಿಕೆ ಹಾಕಿದ್ದಾನೆ. ಡಿಎಚ್ಒ ಕಚೇರಿಗೆ ಬೀಗ ಹಾಕಿ ಎಲ್ಲರನ್ನೂ ಬಂಧಿಸುತ್ತೇನೆಂದು ಧಮಕಿ ಹಾಕುವುದಲ್ಲದೆ ನನ್ನ ಕ್ಲಿನಿಕ್ ಓಪನ್ ಆಗದಿದ್ರೆ ನಾನ್ ಯಾರು ಅಂತ ತೋರಿಸುತ್ತೇನೆ ಎಂಬಂತೆ ಏರು ಧ್ವನಿಯಲ್ಲಿ ಆರ್ಭಟಿಸಿದ್ದಾನೆ. ಇದನ್ನು ವಿಡಿಯೋ ಮಾಡಿದ ಸಿಬ್ಬಂದಿಗಳು ವಾಹಿನಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಸುದ್ದಿ ಪ್ರಸಾರವಾಗಿದ್ದೇ ತಡ ವಾಹಿನಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ಮಾತನಾಡಿ ಬೆದರಿಕೆ ಹಾಕಿದ್ದಾನೆ ಮಾನಸಿಕ ಅಸ್ವಸ್ಥ ನೂರುಲ್ಲಾ. ಸ್ಥಳೀಯ ಆರಕ್ಷಕ ಠಾಣೆಗೆ ದೂರು ನೀಡಿದ ವಾಹಿನಿ ಆತನ ವಿರುದ್ಧ ಪ್ರಕರಣ ದಾಖಲಿಸಿ ಕಂಬಿ ಹಿಂದೆ ಕೂರಿಸೋದಕ್ಕೆ ಹೇಳಿದ್ರೆ ಫೋನ್ ಸ್ವಿಚ್ ಆಫ್ ಮಾಡಿ ತಲೆಮರೆಸಿಕೊಂಡು ಓಡಾಡ್ತಿದ್ದಾನೆ 420 ಡಾಕ್ಟರ್. ಶೋಧ ಕಾರ್ಯದಲ್ಲಿರೋ ಖಾಕಿ ಪಡೆ ಆತನ ಬಂಧನಕ್ಕೆ ಬಲೆ ಬೀಸಿದ್ದಾರೆ.
ನಕಲಿ ಕ್ಲಿನಿಕ್ ಮೂಲಕ ಫೇಕ್ ಡಾಕ್ಟರ್ಗಳನ್ನು ಸೃಷ್ಟಿಸಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ದಗಲ್ಬಾಜಿ ನೂರುಲ್ಲಾನ ವಿರುದ್ಧ ಆರೋಗ್ಯ ಇಲಾಖೆ ಆಯುಕ್ತರಾದ ರಂದೀಪ್ ರವರು ದೂರು ದಾಖಲಿಸಿ ಈತನ ಎಲ್ಲ ಕ್ಲಿನಿಕ್ಗಳನ್ನು ಬಂದ್ ಮಾಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇದು ನಂಬಿಕೆಯ ಪ್ರತಿಬಿಂಬ.